ಡ್ಯಾಡ್ ಒಂದ್ ನಿಮಿಷ ಬಂದೆ. ಅಮ್ಮನ್ ಕಳ್ಸಲ್ಲ ಅಂದ್ಯಂತೆ. ಹೌದು ಅಂದೆ. ಏನೀಗ? ನನ್ನ ಬಗ್ಗೆ ಯಾರೇ ಮಾತಾಡಿದ್ರು ಹೀಗೆ ಕೋಪ ಬರುತ್ತೆ ನಿನಗೆ? ಅಷ್ಟು ಇಷ್ಟ ಅನ್ಕೊಂಡ್ರೆ? ಡ್ಯಾಡ್, ನೀವು ಅಮ್ಮ ಇಬ್ರು ನನ್ನ ಪ್ರಾಣ ಡ್ಯಾಡ್. ಅಕಸ್ಮಾತ್ ಆರ್ತಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ? ಅದನ್ನ ಯಾಕೆ ಕೇಳ್ದೆ ಶಕ್ಕು? ಅಪ್ಪ ಅಮ್ಮನ್ನ ನೋಡಿದ್ದು ಇಷ್ಟು ವರ್ಷ ಅಪ್ಪ ಅಮ್ಮ ನೋಡಿರ್ಲಿಲ್ವಲ್ಲ, ಎಲ್ಲ ಒಂದೇ ದಿನಕ್ಕೆ ತೀರ್ಸ್ಕೊಬಿಟ್ರಪ್ಪ. ಮತ್ತೆ ಶಕ್ಕು, ನೀನ್ ಇನ್ನೊಂದು ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ. ಏನು ಅಂತಿದ್ದು? ದೇವಸ್ಥಾನದಲ್ಲಿ ಅಪ್ಪ ಅಮ್ಮ ಪಕ್ಕ ನಿಂತಿದ್ರು. ಅವ್ರನ್ನ ನೋಡಿದ್ರೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಒಳ್ಳೆ ಶಿವ ಪಾರ್ವತಿ ತರ ಕಾಣಿಸಿದ್ರಪ್ಪ. ನೀನೇನು ನಂದಿ ತರ ಮಧ್ಯದಲ್ಲಿ ನಿಂತಿದ್ಯಾ? ಶಕ್ಕು, ಅದನ್ನ ನೋಡಕ್ಕೆ 2 ಕಣ್ ಸಾಲದು. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಆರ್ತಿಗೆ ಶಶಾಂಕ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದು ಗೊತ್ತೇ ಆಗ್ಲಿಲ್ವೇನೋ? ಇಲ್ಲ ಶಕ್ಕು, ಗೊತ್ತಾಗ್ಲೇ ಇಲ್ಲ. ಅದೇಗೋ? ಶಕ್ಕು, ನನಗ್ ಬುದ್ಧಿ ಬಂದಾಗಿಂದ ಅಪ್ಪ ಅಮ್ಮ ನನ್ನ ಒಟ್ಟಿಗೆ ನೋಡೇ ಇಲ್ಲ ಶಕ್ಕು. ಇವತ್ತು ನನ್ನ ಆಸೆ ಈಡೇರ್ತು. ಅಬ್ಬ, ಸದ್ಯ ಆರ್ತಿಗೆ ವಿಷಯ ಗೊತ್ತಾಗ್ಲಿಲ್ವಲ್ಲ, ಅಷ್ಟು ಸಾಕು ಬಿಡು. ಆರ್ತಿ ಗೊತ್ತಾಗಿ ಅಕಸ್ಮಾತಾಗ ಆ ವಿಷಯ ಸೂರ್ಯನ್ ಗೊತ್ತಾಗಿ ಅವನ್ ಬಂದು ಇಲ್ಲಿ ಗಲಾಟೆ ಮಾಡಿ ಯಾರು ನೋಡ್ಲಿಲ್ವಲ್ಲ, ಅಷ್ಟು ಸಾಕು. ಯಾರಾದ್ರೂ ನೋಡ್ಲಿ, ಯಾವನ್ಗಾದ್ರೂ ಗೊತ್ತಾಗ್ಲಿ, ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಕ್ಕು. ಯಾರೇ ಅಡ್ಡ ಬಂದ್ರು ಸರಿ, ನಾನು ಅಪ್ಪ ಅಮ್ಮನ ಒಂದು ಮಾಡೇ ಮಾಡ್ತೀನಿ. ನಿನ್ನನ್ನು ಏನೋ ಅನ್ಕೊಂಡಿದ್ದೆ ಕಣವಾದಿ. ನೀನು ಮಾತು, ನಡತೆ, ಆ ಗತ್ತು ನೀನು ಒಪ್ಪನ್ ತರನೇ. ನಾನು ಅವತ್ತೇ ನಿಮ್ಗೆ ಹೇಳ್ದೆ, ನೀವು ನನ್ನ ಮಾತೆ ಕೇಳಿಲ್ಲ. ಈಗ ನೋಡಿ ಹೆಂಗ್ ಮಾಡಿದಾನೆ. ಮುಗ್ದೋಯ್ತು ನಮ್ ಕತೆ. ಏಕ್ ಮಾರ್ಕ್ ದೋ ತುಕಡಾನೆ. ಮುಚ್ಚೆ ಬಾಯಿ. ನನ್ನ ಮುಂದನೆ ಅವನಿಗೆ ಹೀರೋ ಬಿಲ್ಡಪ್ ಕೊಡ್ತೀಯ ನೀನು? ಈ ರಾಕ್ಷಸಿ ಅರ್ಪಿತ ಅವ್ನ್ ಬೆನ್ ಹತ್ತಿರೋವರೆಗೂ ಅವ್ನ್ ನನ್ ಮುಂದೆ ಬಾಲ ಬಿಚ್ಚಕ್ಕಾಗಲ್ಲ. ಬಾಲ ಬಿಚ್ಚಕ್ಕಾಗ್ದೆ ಅವತ್ತು ರಾಧಾಕೃಷ್ಣನ್ ಹಿಡಿಯಕ್ ಹೋಗಿದ್ನಾ? ನಿಮ್ಗೂ ನನ್ಗೂ ಫೋನ್ ಮಾಡಿ ಎದುರಿಸ್ತಾ ಇದ್ನಾ? ಹೋಗಿ ಮೇಡಮ್, ನಿಮ್ದು ಬರೀ ಬಾಯಿ ಮಾತು, ಜಂಬ ಕೊಚ್ಕೊಳ್ಳೋದೇ ಮುಗಿಯಲ್ಲ. ವಿಶಾಲು, ಒಂದೇ ಒಂದು ಮಾತಾಡಿದ್ರು ನಾನ್ ನಿನ್ ಬಾಯಿ ಮುಚ್ಚಿಸ್ಬಿಡ್ತೀನಿ ಅಷ್ಟೇ. ನೀನೇನಯ್ಯ ಹೀಗ್ ನಿಂತಿದ್ಯಾ? ಕೋರ್ಟಲ್ಲಿ ಹೋಗಿ ಸುಳ್ಳು ಹೇಳೋದು ಅಂದ್ರೆ ಏನ್ ತರಕಾರಿ ಮಾರೋದು ಅನ್ಕೊಂಡಿದ್ಯಾ? ಕಾಮನ್ ಸೆನ್ಸ್ ಇಲ್ಲ. ಅವ್ನ್ ಯಾವನ ಬಂದಂತೆ ನಿನ್ನ ಹಿಡ್ಕೊಂಡಂತೆ ಸತ್ಯ ಹೇಳ್ಬಿಟ್ಟಂತೆ. ತಲೆಲಿ ಬುದ್ಧಿ ಇದೆಯೋ ಅಥವಾ ಕತ್ತೆ ಲದ್ದಿ ಇದೆಯೋ? ನಾನು ತಪ್ಪಿಸ್ಕೊಂಡು ಓಡ್ದೆ ಮೇಡಮ್. ಆದಿತ್ಯನ ಕಡೆ ಹುಡುಗರು ಫಾಲೋ ಮಾಡಿ ಹಿಡಿದ್ಬಿಟ್ಟು ಚಾಕು ತಗೊಂಡು ಚುಚ್ಚಿಬಿಡ್ತೀನಿ, ಸತ್ಯ ಹೇಳ್ತೇ ಇಲ್ಲ ಅಂತಂದ್ರು. ಅದಕ್ಕೆ ಹೇಳ್ಬಿಟ್ಟೆ ಮೇಡಮ್. ಹೇಳ್ದ್ಯಾ? ಏನಂತ ಹೇಳ್ದೆ? ಬಾಯ್ ಬಿಡೋ, ಅದೇನಂತ ಹೇಳ್ದೆ? ನಿನ್ನೆ ಕಣೋ ಕೇಳ್ತಿರೋದು, ಬೊಗಳು ಅದೇನ್ ಹೇಳ್ದೆ ಅಂತ. ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ಸುಳ್ಳು ಹೇಳ್ದ್ಯಾ? ಏನಂತ ಸುಳ್ಳು ಹೇಳ್ದೆ? ಅದು ಮೇಡಮ್, ಯಾರೋ ಒಬ್ಬ ದುಡ್ಡು ಕೊಟ್ಟು ಸುಳ್ಳು ಸಾಕ್ಷಿ ಹೇಳಿಸ್ತಾ ಅಂತ ಹೇಳ್ಬಿಟ್ಟೆ ಮೇಡಮ್. ಅದನ್ನ ಆದಿ ಒಪ್ಪದ್ನಾ? ಅರ್ಪಿತಾ ತಾನೇ ಸುಳ್ಳು ಸಾಕ್ಷಿ ಹೇಳ್ಕೊಟ್ಟಿದ್ದು ಅಂತ ಕೇಳ್ದ ಮೇಡಮ್. ನಾನು ನಿಮ್ಮ ಹೆಸರು ಬಾಯ್ ಬಿಡ್ಲಿಲ್ಲ ಮೇಡಮ್. ನಾನು ಹೇಳಿದ್ ಕೇಳಿ ಯಾರು ಮಾಡಿರ್ಬಹುದು ಅಂತ ಯೋಚನೆ ಮಾಡ್ತಿದ್ದೆ ಮೇಡಮ್. ನಾನು ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಮೇಡಮ್. ನೋಡಿದ್ರೆ ಮೇಡಮ್, ಈ ರಾಧಾಕೃಷ್ಣ ಸಣ್ಣಗಿರಕ್ಕೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಈ ಪರ್ಸನಾಲಿಟಿ ಆದಿ ಕೈಗೆ ಸಿಕ್ಕಿದ್ರೆ ನನ್ನ ಕತೆ ಹಾಗಲ್ಲ, ಏನು ಆಗಲ್ಲ ವಿಶಾಲು, ಸ್ವಲ್ಪ ಸುಮ್ನಿರ್ತ್ಯಾ? ಈ ಹೆಣ್ಣು ಹುಲಿ ಹತ್ರನೇ ಹುಲಿ ನರಿ ಆಟ ಶುರು ಮಾಡಿದ್ದಾನೆ ಅಲ್ವಾ? ಅವನೇ ಆಟ ಶುರು ಮಾಡಿದ್ಮೇಲೆ ನಾನು ಶುರು ಮಾಡ್ತೀನಿ.
ಇದ್ರಲ್ಲಿ ಗೆಲ್ಲೋದು ಈ ಹುಲಿನ ಅಥವಾ ಆ ನರಿನ ಗೊತ್ತಾಗತ್ತೆ. ಮೇಡಮ್ ಅವನು ನರಿ ಇದ್ದಾಗೆ, ನೀವ್ ಬೇರೆ ಹುಲಿ ಅಂತ ಹೇಳ್ಕೊತೀರಾ. ನಿಮ್ ಕತೆ ಅಷ್ಟೇನೆ. ವಿಶಾಲು, ಮೇಡಮ್ ನೀವು ನರಿ ಹುಲಿ ಕತೆ ಕೇಳಿದಿರಲ್ಲ, ಅದ್ರಲ್ಲಿ ಗೆಲ್ಲೋದು ನರಿನೇ. ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ನಿಮ್ ಬುದ್ಧಿಗೆ ಏನ್ ಹೇಳಿ ನಾನು ಅಂತೀನಿ. ವಿಶಾಲು ಡ್ಯಾಡ್ ಹೇಳಿ, ಅಮ್ಮ ಬಂದ್ರಾ? ವಾಟ್, ಇನ್ನೂ ಬರ್ಲಿಲ್ವಾ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? Hi, Shobha darling. What's up? ಶೋಭಾ, ಶೋಭಾ, ನಾನು ಎಷ್ಟು ಕೂಗ್ತಿದ್ರು ನಿನ್ ಪಾಡಿ ನೀ ಕೆಲಸ ಮಾಡ್ತಿದ್ಯಲ್ಲ. ಯಾಕೆ ನಿನ್ ಮೊಮ್ಮಗ ಬಂದಿದ್ದು ನಿಂಗೆ ಇಷ್ಟ ಆಗಿಲ್ವಾ? ಹಲೋ ಮೇಡಮ್, ನಿಮ್ಮನ್ನ ಕೇಳ್ತಿರೋದು. ಯಾಕೆ ನಾನು ಬಂದಿದ್ದು ಇಷ್ಟ ಆಗಿಲ್ವಾ? ಮಾತಾಡಿ. ನಿನ್ ಜೊತೆ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ ಕಣ. ಯಾಕೆ, ಏನಾಯ್ತು? ಮೊನ್ನೆ ಸಿಗ್ದ ಕರೆಕ್ಟಾಗೆ ಮಾತಾಡ್ದಲ್ಲ. ನೀನ್ ಯಾಕೋ ಆರ್ಯನ್ ಜೊತೆ ಜಗಳ ಆಡ್ದೆ? ಓ, ಅದಕ್ಕ ನೀನ್ ಮುನ್ಸ್ಕೊಂಡಿರೋದು? ಎಲ್ಲ ಗೊತ್ತೆ ಪೊಲೀಸ್ ಬುದ್ಧಿ. ಆಲ್ರೆಡಿ ಬಂದ್ ಎಲ್ಲ ಕೀಳು ಊದ್ಬಿಟ್ನಾ? ಅವನೇನು ಓದ್ಲಿಲ್ಲ. ನೀನ್ ಮಾಡಿರೋ ಘನಂದಾರಿ ಕೆಲ್ಸನ ಹೇಳ್ದ ಅಷ್ಟೇ. ಇನ್ನೇನ್ ಹೇಳ್ದ ಆ ಪಟ್ಟದ ಮಗ? ಅವ್ನ್ ಏನ್ ಹೇಳ್ದ ಅನ್ನೋಕ್ಕಿಂತ ನಾನ್ ಕೇಳೋದಕ್ಕೆ ನೀನ್ ಹೇಳು. ಏನ್ ಹೇಳ್ಬೇಕು? ನೀನ್ ಯಾರ್ ಜೊತೆ ಇದೀಯಾ, ಎಲ್ಲಿದ್ಯಾ ಅನ್ನೋದನ್ನ ಮೊದ್ಲು ಹೇಳು. ಶೋಭಾ, ನಿಂಗೆ ಅವತ್ತೇ ಹೇಳಿಲ್ಲ ಶೋಭಾ, ಯಾನ್ ಎಲ್ಲಿದ್ದೀನಿ, ಯಾರ್ ಜೊತೆ ಇದೀನಿ ಅಂತ ಸ್ವಲ್ಪ ದಿನ ನಿನಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಾಯಿ. ಅಲ್ಲಿವರೆಗೂ ನನಗೆ ಕಾಯಕ್ಕಾಗಲ್ಲ. ಅದೇನು ಅಂತ ಮೊದ್ಲು ಹೇಳು. ಸುಮ್ಮನೆ ತಲೆ ತಿನ್ಬೇಡ ಶೋಭಾ. ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳಿಲ್ವಾ? ಆ ನಿನ್ ಟೈಮ್ ಬರೋ ತನಕ ಕಾಯೋ ತಾಳ್ಮೆ ಇಲ್ಲ ಕಣೋ. ಹೇಳು, ಯಾರ ಜೊತೆ ಇದೆಯಾ ಅಂತ. ಯಾಕೋ ಸುಮ್ಮನಾದೆ? ಬಿಳಿ ಡ್ರೆಸ್ ಹಾಕೊಂಡು ನಿನ್ ಜೊತೆಲಿ ನಿಂತಿದಾರಲ್ಲ ಫೋಟೋದಲ್ಲಿ, ಯಾರದ್ದು? ಮಾತಾಡೋ. ನೀನಾಗೆ ಹೇಳ್ತೀಯೋ ಇಲ್ಲ ನಾನೇ ಹೇಳೋ? ಹೇಳಲೇನೋ? ಯಾರು? ಶಶಾಂಕ್ ತಾನೇ? सखी नियारू सिही सिही
ಕಣ್ಣಿನಲ್ಲೇ ಗೀಚು ನೀನು ನಿನ್ನ ಹಸ್ತಾಕ್ಷರ ಇನ್ನು ಮುಂದೆ ನೀನೆ ನೋಡು ನನ್ನ ರೂಪಾಂತರ ಒಂದೊಂದು 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 ಈ ಹಾಡು ನಿನಗಾಗಿ ಎಂದೆಂದು 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 ನಾನಿನ್ನ ಅನುರಾಗಿ ಸಖಿ ಸಖಿ ನೀ ಯಾರು ಏ ನಿಂಗೆ ತಲೆ ಕೆಡಿದೆ ಶೋಭಾ. ನಾನು ಯಾಕೆ ನಮ್ಮ ಅಪ್ಪನ ಜೊತೆ? ಹೌದು, ನಮ್ಮಪ್ಪ ಎಲ್ಲಿ? ಒಳ್ಳೆ ಟೈಮಲ್ಲಿ ನಮ್ಮ ಅಪ್ಪನ ಬಗ್ಗೆ ನಾಪ್ಸಿದ್ಯಾ? ನಮ್ಮ ಅಪ್ಪನ ಜೊತೆ ನಾನು ಇವಾಗ ಮಾತಾಡ್ಬೇಕು. ಅಪ್ಪನ ಫೋನ್ ನಂಬರ್ ಯಾರ ಹತ್ರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ನ ಹತ್ರ ಅಂತೂ ಪಕ್ಕ ಇರುತ್ತೆ. ನನಗೆ ಅವ್ರ ಫೋನ್ ನಂಬರ್ ಬೇಕು, ನಾನು ಅವ್ರ ಹತ್ರ ಮಾತಾಡ್ಬೇಕು, ನಾನು ಅವ್ರ ಜೊತೆ ಹೋಗ್ತೀನಿ. ಏನ್ ಯೋಚನೆ ಮಾಡ್ತಿದ್ದೆ ಶೋಭಾ? ನಮ್ಮಪ್ಪನ ಫೋನ್ ನಂಬರ್ ಕೊಡು, ಅವ್ರ ಹತ್ರ ಮಾತಾಡ್ಬೇಕು. ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಹಲೋ, ಎಲ್ಲೋ ಇದ್ಯಾ? ಏಯ್, ನಾನು ಎಲ್ಲಾದ್ರೂ ಇರ್ತೀನಿ, ಏನಾದ್ರೂ ಮಾಡ್ತೀನಿ. ನಿನಗೆ ಯಾಕೋ ಅದೆಲ್ಲ ಗ್ರಾಚಾರ ಬಿಡ್ಸಕ್ಕೆ? ಏಯ್, ಯಾಕೋ ಬೆಳಿಗ್ಗೆ ಕೊಟ್ಟಿದ್ ಸಾಕಾಗಿಲ್ವಾ? ಇನ್ನ ಬೇಕಾ ಬಿಸಿ ಬಿಸಿ ಕಜಾಯ? ಸದ್ಯದಲ್ಲೇ ಗೊತ್ತಾಗತ್ತೆ ಯಾರು ಯಾರು ಕಜ್ಜಾಯ ತಿನ್ಸ್ತಾರೆ ಅಂತ. ಅಮ್ಮನ ಎಲ್ಲಿ ಬಚ್ಚಿಟ್ಟಿದ್ಯಾ ಫಸ್ಟ್ ಅದನ್ನ ಹೇಳೋ. ಏನು? ಅಮ್ಮನ್ ನಾನ್ ಬಚ್ಚಿಟ್ಟಿದ್ದೀನ? ಏಯ್, ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ? ಯಾರಾದ್ರೂ ತನ್ನ ಸ್ವಂತ ತಾಯಿನ ಬಚ್ಚಿಡ್ತಾರ? ಸ್ವಂತ ತಂಗಿನೇ ಸಾಯಿಸ್ತೋ ನೀನು, ಇನ್ ಅಮ್ಮನ್ ಬಿಡ್ತೇನೋ? ಮುಚ್ಕೊಂಡ್ ಬೊಗಳು ಅಮ್ಮನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ. ಏಯ್ ಆರ್ಯ, ಮಾತಿನ ಮೇಲೆ ನಿಗಾ ಇರ್ರಿ. ಎಲ್ ಬಿಲ್ದಿದ್ ನಾಲ್ಗೆ ಅಂತ ಬಾಯಿ ಬಂದಂಗ್ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಏ ಮುಚ್ಚ ಬಾಯಿ. ನಿನ್ನ ಹತ್ರ ನಾನು ಹೇಗ್ ಮಾತಾಡ್ಬೇಕು ಅನ್ನೋ ಪಾಠ ಕಲಿಬೇಕಾಗಿಲ್ಲ. ಒಳ್ಳೆ ಮಾತಲ್ಲಿ ಅಮ್ಮ ಎಲ್ಲಿದ್ದಾರೆ ಅಂತ ಹೇಳು, ಇಲ್ಲ ಅಂದ್ರ ಏನೋ ಮಾಡ್ತೀಯ? ನಿನ್ನಿಂದ ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಹೌದು, ಅಮ್ಮನ್ನ ನಾನೇ ಬಚ್ಚಿಟ್ಟಿಂದ ನಿಂಗೆ ಯಾವನ ಹೇಳಿದ್ದು? ಯಾವನ್ ಯಾಕೋ ಹೇಳ್ಬೇಕು, ನಾನೇ ಹೇಳ್ತಿರೋದು. ಬೆಳಿಗ್ಗೆ ದೇವಸ್ಥಾನದಲ್ಲಿ ಅಮ್ಮನ್ನ ಮಾತಾಡ್ಸಿದ್ಯಾ, ಅದೇ ಟೈಮಿಗೆ ನಾನ್ ಬರೋದನ್ನ ನೋಡಿ ಅಮ್ಮನ್ನ ಕಿಡ್ನಾಪ್ ಮಾಡಿದ್ಯಾ. ಏನ್ ಮಾತು ಅಂತ ಆಡ್ತಿದ್ಯೋ ಆರ್ಯ? ನಾನು ಅಮ್ಮನ್ನ ಕಿಡ್ನಾಪ್ ಮಾಡ್ತೀನ? ಆರ್ಯ, ಏನಪ್ಪ ಇದೆಲ್ಲ? ಅಜ್ಜಿ, ಅವ್ನು ನಿಮ್ಮನೇಲಿದ್ದಾನ, ಅವನ್ನೆಲ್ಲೂ ಹೋಗೋದಕ್ಕೆ ಬಿಡ್ಬೇಡಿ, ನಾನು ಈಗಲೇ ಬಂದೆ. ಹಲೋ ಆರ್ಯ, ಏನು ಇದೆಲ್ಲ? ಅದೇ ಒಂದಾದ್ಮೇಲೆ ಒಂದ್ ಏನಾದ್ರೂ ಮಾಡ್ತಾನೆ ಇರ್ತೀಯಲ್ಲೋ, ಯಾಕೋ ಹೀಗ್ ಮಾಡ್ತೀಯ? ಏನ್ ಶೋಭಾ ನೀನು? ನಿನ್ ಮೊಮ್ಮಗ ಎಂತನು ಅಂತ ಗೊತ್ತಿದ್ರು ಹೋಗಿ ಹೋಗಿ ಅವನ್ ಮಾತು ನಂಬ್ತಿಯಲ್ಲ, ಇಷ್ಟೇನ ನನ್ ಮೇಲಿರೋ ನಂಬಿಕೆ? ನಂಬಿಕೆ ಪ್ರಶ್ನೆ ಅಲ್ಲ ಕಣೋ ಆದಿ, ಆರ್ತಿ ಜೀವನದ ಪ್ರಶ್ನೆ. ಬೆಳಿಗ್ಗೆ ನಿನ್ನಂತಾನೆ ಅವ್ಳು ನೋಡಕ್ ಬಂದಿದ್ದು, ಈಗ ಅವ್ಳು ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಅಂದ್ರೆ ನಾನೇ ಕಿಡ್ನಾಪ್ ಮಾಡಿದೀನಿ ಅಂತನಾ? ಶೋಭಾ, ನಾನ್ ನಮ್ಮಮ್ಮನ ಕಿಡ್ನಾಪ್ ಮಾಡಿದ್ರೆ ನನಗೇನ್ ಲಾಭ? ಲಾಭ ಇದೆ, ಲಾಭ ಇರೋದಕ್ಕೆ ನಿನ್ನ ಅಮ್ಮನ ಕಿಡ್ನಾಪ್ ಮಾಡಿದ್ದು. ಏನೋ ಏನ್ ಲಾಭ? ಅದನ್ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ನೀನ್ ಹೇಗಿದ್ರು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕಾಗಲ್ಲ. ಸೊ ನನ್ನ ಹತ್ರ ಜಗಳ ಮಾಡಿದ್ರೆ ನಿನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತೀನಿ. ನಾನು ಪೊಲೀಸ್ ಫೋರ್ಸ್ ಕರ್ಕೊಂಡೋಗಿ ಅಮ್ಮನ ಹುಡುಕಿ ವಾಪಸ್ ಕರ್ಕೊಂಡ್ ಬರ್ತೀನಿ. ಆಗ ಅಮ್ಮ ನಿನ್ನ ಜೈಲಲ್ಲಿ ಇರೋದನ್ನ ನೋಡಿ, ಅಯ್ಯೋ ನನ್ನ ಮಗ ಜೈಲಲ್ಲಿದ್ದಾನೆ, ಇದಕ್ಕೆಲ್ಲ ಕಾರಣ ಆರ್ಯ ಅಂತ ಹೇಳ್ತಾರೆ. ಹೀಗೆ ಅಮ್ಮನ್ನ ಒಲಿಸ್ಕೊಂಡು ಪರ್ಮನೆಂಟ್ ಆಗಿ ನಿನ್ ಜೊತೆ ಇಟ್ಕೊಳ್ಬೇಕು ಅಂತದಾನೆ ಈ ಡ್ರಾಮಾ. ನೀನ್ ಕ್ರಿಮಿನಲ್ ಲೆಕ್ಕಾಚಾರ ನನ್ನ ಹತ್ರ ಇಟ್ಕೊಳ್ಬೇಡ. ಒಳ್ಳೆ ಮಾತಲ್ಲಿ ಕೇಳ್ತಿದ್ದೀನಿ, ಅಮ್ಮ ಎಲ್ಲಿ? ನೋಡು ಆರ್ಯ, ನೀನ್ ಎಷ್ಟೇ ಕೇಳೋದಷ್ಟೇ, ಎಷ್ಟೇ ಪಡ್ಕೊಂಡ್ರು ಅಷ್ಟೇ, ನನಗೆ ಗೊತ್ತಿಲ್ಲ. ಒಳ್ಳೆ ಮಾತಿಗೆ ಜಗಲ್ಲ ನೀನು, ನನಗೆ ಗೊತ್ತು ಹೇಗ್ ಬಾಯಿ ಬಿಡಿಸ್ಬೇಕು ಅಂತ. ನಡೆಯೋ ಆರ್ಯ, ಆರ್ಯ ಕೈ ಎತ್ತು. ಆರ್ಯ, ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾರೆ, ಕೈ ಎತ್ತು. ನಾನು ತುಂಬಾ ಕೆಟ್ಟೋಡಬೇಕಾಗತ್ತೆ. ನೀನ್ ಯಾವತ್ತ ಒಳ್ಳೋನಾಗಿದ್ಯಾ? ಯಾವಾಗ್ಲೂ ಒಳ್ಳೊಂತರ ನಾಟಕ ಮಾಡೋ ರಾಕ್ಷಸ ನೀನು. ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ.
ಅಮ್ಮ ಎಲ್ಲಿದ್ದಾರೆ ಹೇಳೋ. ಗೊತ್ತಿಲ್ಲ ಅಂತ ಅರ್ಥ ಆಗಲ್ಲ ನಿಂಗೆ. ಸುಳ್ಳು ಬೊಗಳ್ಬೇಡ. ಅಯ್ಯೋ ಬಿಡ್ರು ಅದು ಬಿಡೋ ಅಯ್ಯ ಏನು ನೀವು ಅಣ್ಣ ಸಮುದ್ರಕ್ಕೆ ಹೀಗೆ ಕಿತ್ತಾಡ್ತೀರಲ್ಲ ನಾಚಿಕೆ ಆಗಲ್ವಾ? ಅದೇ ಅಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ಗೊತ್ತು ಅಂತ ಹೇಳ್ಬಿಡ. ಅದನ್ ಬಿಟ್ಟು ಏನ್ ಜೋಬ ನೀನು? ಅವ್ನ್ ಮಾತಾಡ್ತಂತ ನೀನು ಹಾಗೆ ಮಾತಾಡ್ತಿದ್ಯಾ? ಅಮ್ಮ ಯಾವಾಗ ಕಾಣ್ತಿಲ್ಲ ಅಂತ ಕೇಳು. ಅವ್ನು ಮಾತಾಡ್ಕೊಂಡು ಹೋದಾಗಿದ್ದಂತ ಹೇಳಿ ಅಜ್ಜಿ. ಪದೇ ಅದೇ ಮಾತಾಡ್ಬೇಡ ನೀನು. ಇದೇನೋ ಹೇಳ್ಬೇಕಿತ್ತು, ಬೇರೆ ಯಾರೋ ಹೀಗೆ ಮಾಡಿದ್ರು ಅಂತ ಹೇಳ್ಬೇಕಿತ್ತ? ಇದೆಲ್ಲ ಯಾರ್ ಕೈವಾಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಿದ್ದವಳಿಗೆ ಮಾರಿ ಹಬ್ಬ. ಎಲ್ಲೋ ಹೋಗ್ತಿದ್ಯಾ? ನಿನಗೆ ಅಮ್ಮ ಮನೆಗೆ ಬರಬೇಕಾ ಬೇಡವಾ? ಸಂಜೆ ಒಳಗೆ ಅಮ್ಮ ಮನೇಲಿರ್ತಾರೆ. ನಿನ್ ಮಾತು ನಂಬೋತಾನೆ? ಏಯ್, ನಾನೇನ್ ಹೇಳಿ ಎಲ್ಲ ಕಣೋ, ಗಂಡ್ಸು. ನಾನು ಅಮ್ಮನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತಿದ್ರೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋ ದರ್ದು ನನಗಿಲ್ಲ. ನಿಮ್ಮೆಲ್ಲರ ಮುಂದೆ ರಾಜಾರೋಷವಾಗಿ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ನಾನೇನು ಅಂತ ಪ್ರೂವ್ ಮಾಡ್ತೀನಿ. ಯಥ ಗಾಡಿ. ನೋಡ್ರೋ, ಅವಳು ಇಲ್ಲೇ ಎಲ್ಲೋ ಇರ್ಬೇಕು. ನಾನ್ ಬರ್ತೀನಿ ಅಂತ ಗೊತ್ತಾಗಿ ಮನೆಗೆ ಬೀಗ ಹಾಕಿದಾಳೆ. ಎಲ್ಲೇ ಇದ್ರು ಬಿಡ್ಬೇಡಿ, ಹೋಗ್ ಹುಡ್ಕೊಂಬನಿ. ಹೋಗ್ರ. ನನ್ನ ಮಗ ನಾನು ಫೋನ್ ಎತ್ತೋವರೆಗೂ ಬಿಡಲ್ಲ ಅನ್ಸುತ್ತೆ. ಛೇ, ಇಂಥ ಚಿಲ್ಟಾರಿಗಳಿಗೆಲ್ಲ ನಾನು ಹೆದರ್ಕೊಳ್ಳೋ ಹಂಗಾಗೋಯ್ತು. ಆ ಚಿದಂಬರಂ ನನ್ನ ಜೊತೆ ಇದ್ದಿದ್ರೆ 100 ಆನೆ ಬಲ ಬಂದಿರೋದು. ಅವ್ನು ನೋಡಿದ್ರೆ ಬ್ಯಾಂಕಾಗಿ ಹೋಗಿ ಅಲ್ಲೇ ಹೊಡಿತಾ ಕೂತಿದ್ದಾನೆ. ಯಾಕೋ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದೆಯಾ? ಗ್ರಾಚಾರ ಕೆಟ್ಟಿದೆ ನಿನಗೆ? ಗ್ರಾಚಾರ ಕೆಟ್ಟಿರೋದ್ ನಂದಲ್ಲ ಕಣೆ, ನಿಂದು. ನೀನ್ ಯಾವತ್ ನನ್ ತಂಗಿಗೆ ಆಕ್ಸಿಡೆಂಟ್ ಮಾಡಿಸಿ ಆ ಆಪಾದನೆ ನನ್ ಮೇಲೆ ಹಾಕ್ದು ಅವತ್ತಿಂದನೇ ನಿನ್ ಗ್ರಾಚಾರ ಕೆಟ್ಟು ಕುಳಿಗೆಟ್ಟೋಗಿದೆ. ನಾನೇನು ಅಂತ ಗೊತ್ತು ತಾನೆ ನಿನಗೆ, ಆದ್ರೂ ನನ್ನ ಹಿಂದೆ ಬಿದ್ದಿದ್ಯಾ ಅಲ್ಲ? ಎಷ್ಟೋ ಗಟ್ಸು ನಿನಗೆ. ನೋಡು, ಮತ್ತೊಂದ್ಸಲ ಹೇಳ್ತಿದ್ದೀನಿ, ಗಂಟು ಅಂತ ಏನಾದ್ರು ನನ್ನ ಹತ್ರ ಬಾಲ ಬಿಚ್ಚಿದ್ರೆ ಬುಡಕ್ಕೆ ಬತ್ತಿ ಇಟ್ಟು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಏನ್ ಬಿಟ್ರೆ ಮಾತಾಡ್ತಾನೆ ಇದ್ಯಾ? ನೋಡು, ನನಗೀಗ ನಿನ್ನ ಹತ್ರ ಮಾತ್ರ ಅಷ್ಟು ಟೈಮ್ ಇಲ್ಲ. ನನ್ನ ಕೊಲೆ ಕೇಸಲ್ಲಿ ಸಿಗಾಕ್ಸಿ ಕೊಬ್ಬಿನಿಂದ ಮೆರಿತಿದ್ಯಾ ಅಲ್ವಾ? ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಫಸ್ಟ್ ಇವಾಗ ನೀನ್ ಎಲ್ಲಿದ್ಯಾ ಬೋಗ್ಲೆ? ಹೋ, ನಾನು ಎಲ್ಲಿದ್ದೀನಿ ಅಂತ ಹುಡುಕ್ತಿದ್ಯಾ? ಹುಡ್ಕು. ಆದ್ರೆ ನಾನು ನಿನ್ನ ಕೈಗಂತೂ ಸಿಗಲ್ಲ. ಯಾರ ಕಣ್ಣಿಗೂ ಕಾಣಿಸ್ಕೊಳ್ದಿರೋ ಹಾಗೆ ಒಂದ್ ಜಾಗದಲ್ಲಿ ತುಂಬಾ ಕ್ಷೇಮವಾಗಿದ್ದೀನಿ. ನೋಡೆ, ನನ್ನ ಸುಮ್ಮನೆ ಕೆಳಗ್ಬೇಡ. ನನಗೆ ಕೋಪ ಬಂದ್ರೆ ನೀನನ್ನ ಏನು ಮಾಡಕ್ಕಾಗಲ್ಲ. ಯಾವಾಗ ನೀನು ಆ ಸೂರ್ಯನ ಮನೆಯಿಂದ ಹೊರಗೆ ಬಂದ್ಯೋ, ನೀನು ಒಂದೇ, ಹಲ್ ಕಿತ್ತಿರೋ ಹಾವು ಒಂದೇ. ಲೇ ಪೆದ್ದಿ, ಹಾವಿಗೆ ಅಲ್ಲಲ್ಲಿ ಮಾತ್ರ ವಿಷ ಇರಲ್ಲ ಕಣೆ, ಅದ್ರ ಬಾಲ್ದಲ್ಲೂ ಇರುತ್ತೆ. ನೋಡೋ, ಈಗ ಯಾರ್ ಹಾವು ಯಾರ್ ಮುಗ್ಸಿ ಅಂತ ಲೆಕ್ಕ ಹಾಕಷ್ಟು ತಾಳ್ಮೆ ನನಗಿಲ್ಲ. ನನಗೆ ನಮ್ಮಮ್ಮ ಬೇಕು. ಎಲ್ಲೇ ನಮ್ಮಮ್ಮ? ನಿನ್ನೆ ಕೇಳ್ತಿರೋದು, ನಮ್ಮಮ್ಮನ ಕಿಡ್ನಾಪ್ ಮಾಡಿ ಎಲ್ಲೇ ಇಟ್ಟಿದ್ಯಾ? ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ನಮ್ಮಮ್ಮ ಎಲ್ಲಿ ಅಂತ ಹೇಳಿದ್ರೆ ಬದುಕ್ತ್ಯಾ ಇಲ್ಲ ಬೀದಿ ಎಣಾಗೋಗ್ತ್ಯಾ? ಲೋ ಮಗ, ಯಾರು ಬೀದಿ ಹೆಣ ಆಗ್ತಾರೆ ಅನ್ನೋದನ್ನ ಆಮೇಲೆ ನೋಡೋಣ. ಅದ್ಯಾರೋ ಕಿಡ್ನಾಪ್ ಅಂತ ಹೇಳ್ದಿಯಲ್ಲ,
ಯಾರು ಯಾರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸ್ವಲ್ಪ ಸರಿಯಾಗಿ ಹೇಳ್ತ್ಯಾ? ನನ್ನ ಹತ್ರ ಡ್ರಾಮಾ ಮಾಡಬೇಡ. ಈ ರೀತಿ ಡ್ರಾಮಾ ಮಾಡಿದಲ್ಲಿ ನಾನ್ ನಂಬರ್ 1. ನನಗ್ ಚೆನ್ನಾಗ್ ಗೊತ್ತು ಇದು ನಿಂದೇ ಕೆಲ್ಸ ಅಂತ. ಬೊಗ್ಳೆ, ನಾನೇ ಕಣೋ ಕಿಡ್ನಾಪ್ ಮಾಡಿದ್ದು. ಏನಿವಾಗ? ಸುಮ್ನೆ ನಮ್ಮಮ್ಮನ ಎಲ್ಲಿಟ್ಟಿದ್ಯಾ ಹೇಳೋ. ಬೆದ್ಬುಂಡಿದೆ, ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಅಲ್ಲ, ಯಾರಾದ್ರೂ ಕಿಡ್ನಾಪ್ ಮಾಡಿರೋರು ಇಂಥ ಕಡೆ ಇದೀವಿ ಅಂತ ಹೇಳ್ತಾರಾ? ನಿನಗ್ ತಾಕತ್ತಿದ್ರೆ ಹುಡ್ಕೋ ನೋಡೋಣ. ಬೇಡ ಅರ್ಪಿತಾ, ಹುತ್ತು ಕೈ ಹಾಕೋ ಸಾಹಸ ಮಾಡಬೇಡ. ಈಗ ಆಲ್ರೆಡಿ ನನ್ನ ಕೆಣಕಿ ಒಂದ್ ದೊಡ್ಡ ತಪ್ಪು ಮಾಡಿದ್ಯಾ. ಇನ್ನೊಂದು ತಪ್ಪು ಮಾಡಿದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ಅದೇನಾಗುತ್ತೆ ಅಂತ ಗೊತ್ತು ಮರಿ. ನನ್ನ ನಿನ್ನ ಈ ಹಾವು ಏಣಿ ಆಟದಲ್ಲಿ ಅದ್ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ಬಾಯ್. ಹಲೋ ಹಲೋ